Hello everyone, welcome back to Medical Brain YouTube channel. So, ಯೂರಿನ್ ಅನಾಲಿಸಿಸ್ ಚಾಪ್ಟರ್ ಒಳಗೆ ನಾವು ಕೊನೆ ವಿಡಿಯೋದಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಯೂರಿನ್ ಫಾರ್ಮೇಷನ್ ಅನ್ನೋ ಟಾಪಿಕ್ ನ ಡಿಸ್ಕಷನ್ ಮಾಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಕಲೆಕ್ಷನ್ ಆಫ್ ಯೂರಿನ್ ಅನ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈ ವಿಡಿಯೋನ ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ನೀವೇನಾದ್ರೂ MLT ಸ್ಟೂಡೆಂಟ್ ಆಗಿರ್ಬೋದು ಅಥವಾ ನರ್ಸಿಂಗ್ ಸ್ಟೂಡೆಂಟ್ ಆಗಿರ್ಬೋದು ಅಥವಾ ವಾರ್ಡ್ ಒಳಗಡೆ ಮಾಡ್ತಿರುವಂತ ನರ್ಸಸ್ ಗಳಾಗಿರ್ಬೋದು, ಎಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈ ವಿಡಿಯೋ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಯಾಕಂದ್ರೆ ಇವ್ರನ್ನ ನಾವು ಕಲೆಕ್ಷನ್ ಮಾಡ್ಬೇಕಾದ್ರೆ ನಾವು ಲ್ಯಾಬ್ ಒಳಗಡೆ ಕೂಡ ಕಲೆಕ್ಷನ್ ಮಾಡ್ತೀವಿ. ಒಂದ್ ವೇಳೆ ಪೇಷಂಟ್ ಅದನ್ನ ಅಡ್ಮಿಟ್ ಇದ್ದು ಅಂದ್ರೆ ಅಲ್ಲಿ ಪೇಷಂಟ್ ಗಳನ್ನ ವಾರ್ಡ್ ಒಳಗಡೆನೂ ಕೂಡ ಕಲೆಕ್ಷನ್ ಮಾಡ್ತೀವಿ. ಸೊ ಆ ಕಾರಣಕ್ಕೆ ಯೂರಿನ್ ಕಲೆಕ್ಷನ್ ನ ಯಾವ ಪ್ರೊಸೀಜರ್ ಒಳಗಡೆ ಕಲೆಕ್ಟ್ ಮಾಡಬೇಕು, ಯಾವ ತರ ಪೇಷಂಟ್ ಹೇಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಓಕೆ, ಕಮ್ ಟು ದ ಪಾಯಿಂಟ್. ಸೊ ಮೊದಲಿಗೆ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಕಂಟೈನರ್ ಅನ್ನ ನೋಡ್ತೀವಿ. ಓಕೆ, ಅಂದ್ರೆ ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ಬೇಕಾದ್ರೆ ಒಂದು ಕಂಟೈನರ್ ಬೇಕಲ್ಲ, ಆ ಕಂಟೈನರ್ ಎಷ್ಟು ಸ್ಟೆರಲ್ ಆಗಿರ್ಬೇಕು ಅಥವಾ ಯಾವ ತರ ಇರಬೇಕು, ಅದರದ್ದು ಸೈಜ್ ಏನು ಅಥವಾ ಏನ್ ಅದ್ರದ್ದು ಕ್ರೈಟೀರಿಯಾಸ್ ಇರ್ಬೇಕು ಅಂತ ಇವತ್ತು ನೋಡ್ತಾ ಇದ್ವಿ. ಓಕೆ, ಮೊದಲಿಗೆ ಏನ್ ಹೇಳಿದಾರೆ ಅಂದ್ರೆ ನೋಡ್ರಿ, ಟು ಕಲೆಕ್ಟ್ ದ ಯೂರಿನ್ ಸ್ಯಾಂಪಲ್ ಇನ್ ಅ ಸ್ಟೆರೈಲ್ ಕಂಟೈನರ್. ನೆನಪಿರ್ಲಿ, ಯೂರಿನ್ ಅನ್ನ ನಾವೇನಾದ್ರೂ ಕಲೆಕ್ಷನ್ ಮಾಡ್ಬೇಕಾದ್ರೆ ಆ ಯೂರಿನ್ ಕಂಟೈನರ್ ಕಂಪ್ಲೀಟ್ ಆಗಿ ಸ್ಟೆರೈಲ್ ಆಗಿರ್ಬೇಕು. ಏನ್ರಿ ಸ್ಟೆರೈಲ್ ಅಂದ್ರ ಏನಪ್ಪಾ ಅಂದ್ರ ಸ್ಟೆರೈಲ್ ಇಸ್ ನಥಿಂಗ್ ಬಟ್ ಇಟ್ಸ್ ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಯಾವ್ದತ್ರ ಇದು ಯಾವುದೇ ರೀತಿಯಂತಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವರ ಬ್ಯಾಕ್ಟೀರಿಯಾ ಅಥವಾ ಏನು ಈ ಒಳಗಡೆ ಕಂಟೈನರ್ ಒಳಗಡೆ ಇರಬಾರದು, ಕಂಡು ಬರಬಾರ್ದು. ಅಂದ್ರೆ ಕ್ಲೀನ್ ಆಗಿರ್ಬೇಕು, ಕಂಪ್ಲೀಟ್ ಸ್ವಚ್ಛ ಆಗಿರ್ಬೇಕು. ಹೌದಾ, ಯಾವುದೇ ರೀತಿಯಂತ ಯೂಸ್ ಮಾಡಿದ್ದಾಗಿರ್ಬಾರ್ದು ಅಥವಾ ರೀಯೂಸ್ ಮಾಡಿದ್ದಾಗಿರ್ಬಾರ್ದು ಅಥವಾ ತೊಳೆದಿಟ್ಟಿವ್ರಿ ನಾವು ಮಣ್ಣಿನ ತೊಳೆದಿಟ್ಟಿವಿ ಹಂಗಿರಲ್ಲ. ಕಂಪ್ಲೀಟ್ ಆಗಿ ಹೊಸದಾಗಿರ್ಬೇಕು, ಸ್ಟೆರೈಲ್ ಆಗಿರ್ಬೇಕು, ಯಾವುದೇ ರೀತಿಯಂತ ಸೆಪ್ಟಿಕ್ ಕಂಡೀಷನ್ ಇಟ್ಟಿರಬಾರ್ದು ಅದನ್ನ. ಹೌದಾ, ಸೊ ಯಾಕೆ ಹೇಳಕತ್ತೀನಿ ಅಂದ್ರ ಈ ಒಂದು ಕಂಟೈನರ್ ಅಲ್ಲಿ ನಾವು ಕಲೆಕ್ಷನ್ ಮಾಡ್ತಾ ಇದೀವಿ ಅಂತ ಆ ಕಂಟೈನರ್ ಒಳಗಡೆ ಇನ್ ಕೇಸ್ ಅದು ಅನ್ಸ್ಟೆರೈಲ್ ಇತ್ತು ಅಥವಾ ಅದ್ರೊಳಗೆ ಏನಾದ್ರು ಡಸ್ಟ್ ಇತ್ತು, ಅದ್ರೊಳಗೆ ಏನಾದ್ರು ಹೊಲ್ಸ್ ಇತ್ತು, ಅದ್ರೊಳಗೆ ಏನಾದ್ರು ನಾವೆಲ್ಲ ಯೂರಿನ್ ಕಲೆಕ್ಷನ್ ಮಾಡಿದ್ರೆ ಅಲ್ಲಿ ಏನ್ ಸಮಸ್ಯೆ ಆಗತ್ತಂದ್ರ ಆ ಯೂರಿನ್ ಪೇಷಂಟ್ ಕಲೆಕ್ಟ್ ಮಾಡ್ಕೊಂಡ್ ಬಂದ. ಹೌದಾ, ಆ ಯೂರಿನ್ ಒಳಗಡೆ ಫಸ್ಟಿಗೆ ಆ ಪೇಷಂಟ್ ಯಾಕೆ ಕಲೆಕ್ಟ್ ಮಾಡಕತ್ತಂದ್ರ ಆ ಪೇಷಂಟ್ಗೆ ನಾವು ಯೂರಿನ್ ಒಳಗಡೆ ಸಮಸ್ಯೆ ಇದ್ದದಕ್ಕೆ ನಾವು ಯೂರಿನ್ ಟೆಸ್ಟ್ ಮಾಡಿದ್ವಿ. ಸೊ ಅಲ್ಲಿ ಏನಾಗತ್ತಂದ್ರ ಆ ಯೂರಿನ್ ಅನ್ಸ್ಟೆರೈಲ್ ಇರುವಂತ ಕಂಟೈನರ್ ಒಳಗೆ ಕಲೆಕ್ಟ್ ಮಾಡಿದಾಗ ಅದ್ರೊಳಗಿರುವಂತ ಮೊದಲೇ ಇರುವಂತ ಬ್ಯಾಕ್ಟೀರಿಯಾಸ್ ಏನಾಗ್ತಾವ ಅಂದ್ರ ಆ ಒಂದು ಯೂರಿನ್ ಒಳಗಡೆ ಸೇರ್ಕೊಂತಾವು. ಅವಾಗ ಏನಾಗ್ತಂದ್ರ ರಿಸಲ್ಟ್ ವೇರಿಯೇಷನ್ ಆಗ್ತದ. ಸೊ ಆ ಕಾರಣಕ್ಕ ನಮ್ಮ ಕಂಟೈನರ್ ಅಥವಾ ಯೂರಿನ್ ಕಲೆಕ್ಷನ್ ಮಾಡುವಂತ ಪೇಷಂಟ್ಗೆ ಕೊಡುವಂತ ಕಂಟೈನರ್ ಕಂಪ್ಲೀಟ್ ಆಗಿ ಸ್ಟೆರೈಲ್ ಆಗಿರಬೇಕು, ಕ್ಲೀನ್ ಆಗಿರ್ಬೇಕು, ಡ್ರೈ ಆಗಿರ್ಬೇಕು. ಹೌದಾ, ಸೊ ಹೆಂಗಿರ್ಬೇಕಂದ್ರ ಸ್ಟೆರೈಲ್ ಕಂಟೈನರ್ ಬೇಕು ಮೊದಲಿಗೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಎರಡನೇ ಪಾಯಿಂಟ್, ಇಟ್ ಕ್ಯಾನ್ ಬಿ ಅ ಗ್ಲಾಸ್ ಆರ್ ಪ್ಲಾಸ್ಟಿಕ್. ನೆನಪಿರ್ಲಿ, ಒಂದ್ ವೇಳೆ ಅದು ನಮ್ಗೆ ಗ್ಲಾಸ್ ಆದ್ರೂ ಆಗಿದ್ರೆ ನಡೀತಿ ಅಥವಾ ಪ್ಲಾಸ್ಟಿಕ್ ಆದ್ರೂ ಆಗಿರ್ಲಿ, ಯಾವ್ದು ಕಲೆಕ್ಷನ್ ಕಂಟೈನರ್. ಸೊ ಇಲ್ಲಿ ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರ ದ ಕಂಟೈನರ್ ಶುಡ್ ಹ್ಯಾವ್ ಸ್ಕ್ರೂ ಕ್ಯಾಪ್. ನೆನಪಿರ್ಲಿ, ಹೆಂಗಿರ್ಬೇಕಂದ್ರ ಕಂಟೈನರ್ ಸ್ಕ್ರೂ ಇರ್ಬೇಕು ಕ್ಯಾಪಿಗೆ. ಸೊ ಇಲ್ಲಿ ತೋರಿಸಿ ನೋಡಿ ನಿಮ್ಗೆ ಇವಾಗ ಯಾವ ತರ ಇರುತ್ತೆ ಕಂಟೈನರ್. ಇಲ್ಲಿ ಕಾಣ್ತದೆ ಎಲ್ಲರಿಗೂ. ಸೊ ಇದು ಕಂಪ್ಲೀಟ್ ಯೂರಿನ್ ಕಂಟೈನರ್. ಸೊ ಇದಕ್ಕೆ ಯಾವ ತರ ಇರ್ಬೇಕಂದ್ರ ಇದು ನೋಡ್ರಿ, ಇದು ಪ್ಲಾಸ್ಟಿಕ್ ಕಂಟೈನರ್ ಇದೆ. ಹೌದಾ, ನಾವ್ ಏನ್ ಹೇಳಿದೆ ನಿಮಗೆ ಅಂದ್ರೆ ನಾವಿಲ್ಲಿ ಗ್ಲಾಸ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ಆದ್ರೂ ಯೂಸ್ ಮಾಡಬಹುದು. ಸೊ ನಾವ್ ಇಲ್ಲಿ ಪ್ಲಾಸ್ಟಿಕ್ ನ ನಿಮ್ಗೆ ತೋರಿಸ್ತಾ ಇದೀವಿ. ಸೊ ಈ ತರ ಇದಕ್ಕೆ ಥ್ರೆಡ್ ಇರ್ಬೇಕು. ಹೌದಾ, ಈ ತರ ಥ್ರೆಡ್ ಇದೆಯಲ್ಲ, ಈ ತರ ಥ್ರೆಡ್ ಇರಬೇಕು. ಯಾಕಂದ್ರ ಇದು ಯೂರಿನ್ ಅನ್ನ ಕಲೆಕ್ಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಯಾವ್ದೇ ರೀತಿಯಂತ ಲೀಕೇಜ್ ಆಗುದು ಅಥವಾ ಹೊರಗಡೆ ಬೀಳುದು ಅಥವಾ ಏನು ನಮ್ದು ಯೂರಿನ್ ನಾವೇನ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ ತಿಳ್ಕೊರಿ. ಒಂದು ಯೂರಿನ್ ನಮ್ ಲ್ಯಾಬಿಂದ ಮಂದಿ ಇನ್ನೊಂದು ಲ್ಯಾಬಿಗೆ ದೊಡ್ಡ ದೊಡ್ಡ ಡಯಾಗ್ನೋಸ್ಟಿಕ್ ಏನಾದ್ರು ಕಲ್ಚರ್ ಮಾಡೋದಕ್ಕೆ ಕಳಿಸ್ತಿದ್ವಿ ಅಂದಾಗ ಆ ಯೂರಿನ್ ಹೊರಗಡೆ ಲೀಕೇಜ್ ಆಗುದು ಅಥವಾ ಕಡಿಮೆ ಏನು ನಾವೀಗ ಬಾಕ್ಸ್ ಮಾಡ್ಲಿ ಒಂದು 50 ml ಕಳ್ಸೇವ್ ಅಂತ ತಿಳ್ಕೊರಿ. 50 ml ನಮಗಲ್ಲಿ ಟೆಸ್ಟಿಗೆ 50 ml ಬೇಕಾದಾಗ ಅದು ಲೀಕೇಜ್ ಆಗಿದ್ಮೇಲೆ ಅದನ್ನು ಕೆಳಗಡೆ ಬಿದ್ದು ಅಥವಾ ಏನೋ ಹೆಚ್ಚು ಕಡಿಮೆ ಆಗಿ ಆ ಯೂರಿನ್ ಏನಾದ್ರು ಕಡಿಮೆ ಆದ್ರಲ್ಲಿ ಸ್ಯಾಟೇಜ್ ಆಗ್ತಾವೆ ಅದಕ್ಕೆ ಟೆಸ್ಟಿಗೆ. ಸೊ ಆದ ಕಾರಣಕ್ಕ ಈ ಒಂದು ಸ್ಕ್ರೂ ಇರ್ಬೇಕು, ಇದು ಕಂಪ್ಲೀಟ್ ಆಗಿ ಥ್ರೆಡ್ ಇರ್ಬೇಕು. ಸೊ ಅದಕ್ಕೆ ಏನಾಗ್ತಂದ್ರ ಅಂದಾಗ ಇದು ಟೈಟ್ ಆಗಿ ಉಳಿತೈತಿ. ಹೌದಾ, ಯಾವ್ದೇ ರೀತಿ ಲೀಕೇಜ್ ಆಗುದಿಲ್ಲ. ಸೊ ಇದು ಕಂಪ್ಲೀಟ್ ನಿಮ್ಗೆ ಯೂರಿನ್ ಕಂಟೈನರ್ ಆಗಿರ್ತೈತಿ. ಈ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೋಡಿದ್ರೆ, ಸೊ ದ ಕಂಟೈನರ್ ಶುಡ್ ಬಿ ಕ್ಲೀನ್ ಅಂಡ್ ಡ್ರೈ. ನಿಮ್ಗೆ ಏನ್ ಹೇಳ್ತಿ ಅವಾಗ ನನ್ನ ಸ್ಟೆರೈಲ್ ಆಗಿರ್ಬೇಕಂತ ಇದ್ಯಾ, ಹೆಂಗಿರ್ಬೇಕ್ರಿ? ಕ್ಲೀನ್ ಆಗಿರ್ಬೇಕು, ಅದು ಸ್ವಚ್ಛವಾಗಿರ್ಬೇಕು. ಆಮೇಲೆ ಡ್ರೈ ಇರ್ಬೇಕಂದ್ರೆ ಒಣಗಿರ್ಬೇಕು, ಯಾವ್ದೇ ರೀತಿ ನೀರಿನ ಅಂಶ ಇರಬಾರ್ದು ಅಥವಾ ಡಸ್ಟ್ ಇರಬಾರ್ದು, ಕ್ಲೀನ್ ಆಗಿರ್ಬೇಕು. ಹೌದಾ, ಅಂಡ್ ಆಲ್ಸೋ ವೈಲ್ಡ್ ಮೌತ್ ಇರ್ಬೇಕು, ಅಂದ್ರ ಅಗಲವಾದ ಬಾಯಿ ಇರ್ಬೇಕು. ಇಲ್ಲಿ ತೋರಿಸಿದಲ್ಲಿ ನಿಮ್ಗೆ ಆಲ್ರೆಡಿ ಈ ಕಂಟೈನರ್ ಹೆಂಗಿರ್ಬೇಕು ಅಂದ್ರೆ ವೈಲ್ಡ್ ಇರ್ಬೇಕು ಮೌತ್. ಹೌದಾ, ಅಂದ್ರೆ ಜಾಸ್ತಿ ಅಗಲ ಇರ್ಬೇಕು ಮೌತ್. ಅದಕ್ಕೆ ಯಾಕೆ ಇರ್ಬೇಕಂದ್ರ
ಇದು ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಪೇಷಂಟ್ ಗೆ ಈಸಿ ಆಗ್ತದ, ಹೌದಾ. ಈಗ ಸಣ್ಣ ಬಾಯ ಏನಾದ್ರು ಸಣ್ಣದಿತ್ತಂದ್ರ ಅಲ್ಲಿ ಯೂರಿನ್ ಅನ್ನ ಸರಿಯಾಗಿ ಕಲೆಕ್ಷನ್ ಮಾಡಕ್ ಆಗೋದಿಲ್ಲ. ಸೊ ಆ ಕಾರಣಕ್ಕ ಮೌತ್ ವೈಲ್ಡ್ ಆಗಿರ್ಬೇಕು ಅದ್ರ ಕಂಟೈನರ್, ಹೌದಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ನೋಡ್ರಿ, ದ ಕಂಟೈನರ್ ಶುಡ್ ಬಿ ಹೆಂಗಿರ್ಬೇಕಂದ್ರ ಲೇಬಲ್ಡ್, ಪೇಷಂಟ್ ನೇಮ್ ಮತ್ತೊಳ್ಳೆ ಏಜ್ ಆಗಿರ್ಲಿ ಅಥವಾ ಕಲೆಕ್ಷನ್ ಡೇಟ್ ಆಗಿರ್ಲಿ, ಇವುಗಳನ್ನ ಅಪ್ರಾಕ್ಸಿಮೇಟ್ಲಿ ಇದರೊಳಗಡೆ ಲೇಬಲ್ ಆಗಿರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಪೇಷಂಟ್ ನೇಮ್ ಕೊಟ್ಟಿದಾರ, ಆಮೇಲೆ ಡೇಟ್ ಕೊಟ್ಟಿದಾರ, ಏಜ್ ಅನ್ನ ನಾವು ಇಲ್ಲೇ ಬರೀಬೇಕಾಗ್ತದೆ, ಆಮೇಲೆ ಅದರದ್ದು ಕಲೆಕ್ಷನ್ ಯಾವಾಗ ಮಾಡಿ ಅನ್ನೋ ಡೇಟ್ ಅನ್ನ ಅಲ್ಲಿ ಕೊಟ್ಟಿರ್ತಾರೆ ಅದರ ಬರೀಬೇಕು. ಸೊ ಇದನ್ನೆಲ್ಲ ಆ ಪೇಷಂಟ್ ಆ ಕಂಟೈನರ್ ಇರ್ತದಲ್ರಿ, ಆ ಕಂಟೈನರ್ ಒಳಗೆ ಲೇಬಲ್ ನೇಮ್ ಆಗಿರ್ಲಿ, ಏಜ್ ಆಗಿರ್ಲಿ, ಸೆಕ್ಸ್ ಆಗಿರ್ಲಿ ಅಥವಾ ಡೇಟ್ ಆಗಿರ್ಲಿ, ಇವರೆಲ್ಲ ಕಲೆಕ್ಷನ್ ಮಾಡಿದಾಗ ಬರಿಬೇಕಾಗುತ್ತೆ. ಯಾವ ಪೇಷಂಟ್ ಎಷ್ಟನೇ ಅವ್ರ ಪೇಷಂಟ್ ಏಜ್ ಏನು ಕಂಡೀಷನ್ ಅಥವಾ ಯಾವ ಏಜ್ ಅನ್ನೋದನ್ನ ಆ ಪೇಷಂಟ್ ಅಂತ ಬರಿಬೇಕು. ಯಾಕಂದ್ರೆ ಯಾವ ಪೇಷಂಟ್ ಅಂತ ಸ್ಯಾಂಪಲ್ ಅನ್ನೋದನ್ನ ಕಂಡು ಹಿಡಿಬೇಕಾದ್ರೆ ನಾವು ಐಡೆಂಟಿಫಿಕೇಶನ್ ನಂಬರ್ ಕೊಡ್ಬೇಕಾಗ್ತದೆ. ಸೊ ಆ ಕಾರಣಕ್ಕ ಅಲ್ಲಿ ಆ ಪೇಷಂಟ್ ದ ಕಂಟೈನರ್ ಶುಡ್ ಬಿ ಲೇಬಲ್ಡ್ ಬೈ ಅ ಪೇಷಂಟ್ ನೇಮ್, ಏಜ್ ಅಂಡ್ ಕಲೆಕ್ಷನ್ ಡೇಟ್ ಏನೆಲ್ಲ ಹಾಕಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಮ್ದು ನೋಡ್ರಿ, ದ ಅಪ್ರಾಕ್ಸಿಮೇಟ್ಲಿ ಆಫ್ ದ ಕಂಟೈನರ್ ಕೆಪಾಸಿಟಿ ಎಷ್ಟಿರ್ಬೇಕಪ್ಪ ಅಂದ್ರ ಶುಡ್ ಬಿ ಹ್ಯಾವ್ ಎಷ್ಟು 250 ml ಇಂದ 300 ml ಇರ್ಬೇಕ್ರಿ. ಏನ ಆ ಒಂದು ಕಂಟೈನರ್ ನಾವು ಕಲೆಕ್ಷನ್ ಮಾಡಕ್ ತಗೋತೀವಲ್ಲ ಯೂರಿನ್ ಕಂಟೈನರ್, ಆ ಕಂಟೈನರ್ ಕೆಪಾಸಿಟಿ ಅಂದ್ರೆ ಒಬ್ಬ ಮನುಷ್ಯ ಯೂರಿನ್ ಅನ್ನ ಕಲೆಕ್ಷನ್ ಮಾಡಕ್ ಕಳಿಸಿವ್ ಅಂದ್ರ ಆ ಕೆಪಾಸಿಟಿ ಎಷ್ಟಿರ್ಬೇಕಂದ್ರ 250 ಇಂದ ಎಷ್ಟಿರ್ಬೇಕು 300. 250 ಇಂದ ಎಷ್ಟಿರ್ಬೇಕ್ರಿ 300 ml ಕೆಪಾಸಿಟಿ ಇರ್ಬೇಕಂದ್ರ ಅದರದ್ದು ಕಂಟೈನರ್, ಹೌದಾ. ಇಲ್ಲಿ ಕೊಟ್ಟಿದ್ರು ನೋಡ್ರಿ 250 to 300 ml ಕೆಪಾಸಿಟಿ ಇರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನೋಡ್ರಿ ಏನ್ ಹೇಳ್ತಾರೆ ಅದ್ರಲ್ಲಿ. ಸೊ ಎರಡನೇ ಪಾಯಿಂಟ್ ಬಂದಿಟ್ಟು ಏನಪ್ಪಾ ಅಂದ್ರ ನೆನಪಿರ್ಲಿ, ಇಲ್ಲಿ ನೋಡ್ರಿ ಟ್ವಿಸ್ಟ್ ಏನಂದ್ರೆ ಇಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ ನಾರ್ಮಲ್ ಆಗಿ ನಾವು ಯಾರು ಪೇಷಂಟ್ ಕಲೆಕ್ಷನ್ ಮಾಡ್ಬೇಕಾದ್ರೆ ರೂಟೀನ್ ಮಾಡ್ಬೇಕಾರೆ ಕಲ್ಚರ್ ಮಾಡ್ಬೇಕಾದ್ರೆ ಮಾಡ್ತೀವಿ, ಒಂದು 250 to 300 ml ಸ್ಯಾಂಪಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಕೊಡ್ತೀವಿ ಏನನ್ನ ಕಂಟೈನರ್. ಇನ್ ಕೇಸ್ ಆಫ್ ಏನ 24 hours ಯೂರಿನ್ ಕಲೆಕ್ಷನ್ ಬಂತಂದ್ರ ಅಲ್ಲಿ ಏನ್ ಮಾಡ್ತೀವಿ ಅಂದ್ರ ಲಾರ್ಜ್ ಕಂಟೈನರ್ ಕೊಡ್ತೀವಿ. ಅಂದ್ರೆ ಲಾರ್ಜ್ ಬಹಳ ಅಲ್ಲ, 2 ಲೀಟರ್ ಅಪ್ರಾಕ್ಸಿಮೇಟ್ಲಿ 2 ಲೀಟರ್ ಇರ್ತದ ಕಂಟೈನರ್. ಅಂತ ಕಂಟೈನರ್ ನಾವ್ ಏನ್ ಮಾಡ್ತೀವಿ ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಪೇಷಂಟ್. ಯಾಕೆ ಹೇಳಕತ್ತೀನಿ ಅಂದ್ರ ಒಂದ್ ವೇಳೆ ಪೇಷಂಟ್ ಇವತ್ತು ಮಾರ್ನಿಂಗ್ 8 AM ಏನಾದ್ರು ಯೂರಿನ್ ಅನ್ನ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂದ್ರ ನೆಕ್ಸ್ಟ್ ಡೇ ಏನ್ರಿ ನೆಕ್ಸ್ಟ್ ಡೇ 8 AM ಮಟನು ಏನ್ ಮಾಡ್ಬೇಕಂದ್ರ ಅದೇ ಕಂಟೈನರ್ ಒಳಗಡೆ ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ಬೇಕಾಕತಿ. ಸೊ ಆ ಕಾರಣಕ್ಕ ಇಲ್ಲಿ ಲಾರ್ಜ್ ಕಂಟೈನರ್ ಕೊಡ್ತೀವಿ ನಾವು, ಹೌದಾ. ಒಂದ್ ದಿನದ ಕಲೆಕ್ಷನ್ ಆಗ್ಬೇಕಲ್ರಿ. ಸೊ ಆ ಕಾರಣಕ್ಕೆ ಮಾಡಿದ್ರೆ ದೊಡ್ಡ ಕಂಟೈನರ್ ಅನ್ನ ಯೂರಿನ್ ಕಲೆಕ್ಷನ್ ಮಾಡ್ಲಿಕ್ಕೆ ಕೊಡ್ತೀವಿ. ಸೊ ಇದಾಗಿತ್ತು ಕ್ರೈಟೇರಿಯಾಸ್ ಫಾರ್ ದ ಇದಕ್ಕೆ ಕಂಟೈನರ್ ಇದೆ. ಕಂಟೈನರ್ಗೆ ಏನೇನ್ ಕ್ರೈಟೇರಿಯಾಸ್ ಇರ್ಬೇಕು. ಸೊ ಸೈಜ್ ಎಷ್ಟು ಇರ್ಬೇಕು, ವೈಲ್ಡ್ ಮೌತ್ ಇರ್ಬೇಕು, ಕ್ಲೀನ್ ಅಂಡ್ ಡ್ರೈ ಇರ್ಬೇಕು, ಸ್ಟೆರಲ್ ಆಗಿರ್ಬೇಕು ಅಥವಾ ಅದ್ರ ಲೇಬಲಿಂಗ್ ಆಗಿರ್ಬೇಕು. ಸೊ ಇವೆಲ್ಲ ಒಂದು ಕಂಟೈನರ್ ನಮ್ಮ ಯೂರಿನ್ ಒಳಗಡೆ ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಪ್ರೊವೈಡ್ ಮಾಡುವಂತ ಕಂಟೈನರ್ ಇದೆ ಲ್ಯಾಬ್ ಒಳಗಡೆ, ಹೌದಾ. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ಯೂರಿನ್ ಡೈಗ್ರಾಮ್, ಯೂರಿನ್ ಕಂಟೈನರ್ ಡೈಗ್ರಾಮ್ ನೋಡಿ ಪಿಕ್ಚರ್ಸ್ ಇದಾವ. ಸೊ ಇಲ್ಲಿ ನೋಡಿ ಇವು ಯೂರಿನ್ ಕಂಟೈನರ್ಸ್. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದು ಸ್ಕ್ರೂ ಕ್ಯಾಪ್ ಆಗಿರ್ಬೋದು ಅಥವಾ ಅದರ ಇದು ಕೊಟ್ಟಿದ್ದಾರೆ ಸೈಜಸ್. ಸೊ ಏನು ಎಷ್ಟು ml ಇರಬೇಕು ಅಥವಾ ಇಲ್ಲಿ 10, 30 ಈ ತರ ಕೊಟ್ಟಿರ್ತಾರೆ. ಓಕೆ, ಇದು ಸ್ಕ್ರೂ ಕ್ಯಾಪ್ಸ್ ಅಥವಾ ಇದ್ರ ಲೇಬಲಿಂಗ್ ನೋಡ್ರಿ, ನೇಮ್ ಕೊಟ್ಟಿದ್ದಾರೆ, ಸೈಜ್ ಕೊಟ್ಟಿದ್ದಾರೆ, ಆಮೇಲೆ ಸ್ಪೆಸಿಮನ್ ಸೈನ್ ಕೊಟ್ಟಿದ್ದಾರೆ, ಆಮೇಲೆ ಅದರದ್ದು ಎಕ್ಸೆಟ್ರಾ. ಓಕೆ, ಈ ತರ ಏನು ಕೊಟ್ಟಿದ್ದಾರೆ ಅಂದ್ರೆ ಈ ತರ ಏನೋ ಲೇಬಲಿಂಗ್ ಕೊಟ್ಟಿದ್ದಾರೆ, ಹೌದಾ. ಸೊ ಇದು ನಿಮ್ದು ಕಂಪ್ಲೀಟ್ ಕಂಟೈನರ್. ಸೊ ನೆಕ್ಸ್ಟ್ ಬರೋದು ಏನಂತ ನೋಡ್ರಿ ಇಲ್ಲಿ, ಇದು ಏನಪ್ಪಾ ಅಂದ್ರೆ ಮೆಥಡ್ಸ್ ಆಫ್ ಯೂರಿನ್ ಕಲೆಕ್ಷನ್. ನೆನಪಿರ್ಲಿ, ನಮಗಿಲ್ಲಿ ಅಪ್ರಾಕ್ಸಿಮೇಟ್ಲಿ 6 ಮೆಥಡ್ಸ್ ಗಳು ಬರ್ತಾವೆ ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ಲಿಕ್ಕೆ, ಹೌದಾ. ಯಾವ್ಯಾವ ಬರ್ತಾವ ನೋಡ್ರಿ. ಒಂದೇದ್ದು ರ್ಯಾಂಡಮ್ ಯೂರಿನ್ ಕಲೆಕ್ಷನ್, ಅಂದ್ರೆ ರ್ಯಾಂಡಮ್ ಆಗಿ ನಾವು ಯೂರಿನ್ ಕಲೆಕ್ಷನ್ ಮಾಡೋದಕ್ಕೆ ರ್ಯಾಂಡಮ್ ಯೂರಿನ್ ಕಲೆಕ್ಷನ್ ಅಂತೀವಿ, ಹೌದಾ. ಓಕೆ, ರ್ಯಾಂಡಮ್ ಇಸ್ ನಥಿಂಗ್ ಬಟ್ ಯಾವಾಗಾದ್ರೂ ಕಲೆಕ್ಟ್ ಮಾಡ್ಬೋದು ನಾವು, ಅದಕ್ಕೆ ಹೇಳ್ತೀವಿ ರ್ಯಾಂಡಮ್ ಯೂರಿನ್ ಕಲೆಕ್ಷನ್ ಅಂತೀವಿ. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಫಾಸ್ಟಿಂಗ್ ಯೂರಿನ್ ಕಲೆಕ್ಷನ್. ನೆನಪಿರ್ಲಿ, ಫಾಸ್ಟಿಂಗ್ ಇಸ್ ನಥಿಂಗ್ ಬಟ್ ಫಾಸ್ಟಿಂಗ್ ಇರೋದು ಅದ್ರ ಖಾಲಿ ಹೊಟ್ಲೆ ಇರೋದು, ಹೌದಾ. ಖಾಲಿ ಹೊಟ್ಲೆ ಇದ್ದ 8 hours ಕಲೆಕ್ಟ್ ಮಾಡೋದಕ್ಕೆ ಅಂತಂದ್ರೆ ಫಾಸ್ಟಿಂಗ್ ಯೂರಿನ್ ಕಲೆಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರೋದು ಯಾವ್ದು ಅಂದ್ರೆ ಪೋಸ್ಟ್ ಪೆಂಡೇರಿಯಲ್ ಯೂರಿನ್ ಕಲೆಕ್ಷನ್, ಹೌದಾ. ಇದು ಪೋಸ್ಟ್ ಪೆಂಡೇರಿಯಲ್ ಯೂರಿನ್ ಕಲೆಕ್ಷನ್ ಎಲ್ಲಿ ಕಲೆಕ್ಷನ್ ಮಾಡ್ತೀವಿ ನಾವು ಊಟ ಆದ 2 ತಾಸಿಗೆ ಅಥವಾ ಮಿಲ್ಸ್ ತಗೊಂಡು 2 ತಾಸಿಗೆ ನಾವ್ ಮಾಡ್ತಿದ್ರ ಈ ಯೂರಿನ್ ಅನ್ನ ಕಲೆಕ್ಷನ್ ಮಾಡ್ತೀವಿ. ಇನ್ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರ 4ನೇದು ಮಿಡ್ ಸ್ಟ್ರೀಮ್ ಯೂರಿನ್ ಕಲೆಕ್ಷನ್. ನೆನಪಿರ್ಲಿ, ಮಿಡ್ ಸ್ಟ್ರೀಮ್ ಯೂರಿನ್ ಕಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಕಲೆಕ್ಷನ್. ಯಾಕೆ ಹೇಳ್ತೀನಿ ಅಂದ್ರೆ
ಈ ಕಲೆಕ್ಷನ್ ನಾವು ಸ್ಪೆಸಿಫಿಕ್ ಆಗಿ ಒಂದು ಸ್ಪೆಷಲೈಸ್ ಟೆಸ್ಟಿಂಗ್ ಮಾಡ್ತೀವಿ. ಯಾವ್ದಂದ್ರೆ ಕಲ್ಚರ್ ಟೆಸ್ಟಿಂಗ್ ಮಾಡ್ತೀವಿ, ಯೂರಿನ್ ಕಲ್ಚರ್ ಟೆಸ್ಟಿಂಗ್. ಸೊ ಅದಕ್ಕೆ ಈ ಮಿಡ್ ಸ್ಟ್ರೀಮ್ ಯೂರಿನ್ ಅನ್ನ ಇಂಪಾರ್ಟೆಂಟ್ ಆಗಿ ಅಥವಾ ಕರೆಕ್ಟ್ ಆಗಿ ಸಜೆಸ್ಟ್ ಮಾಡ್ಬೇಕು ಪೇಷಂಟ್ ಗೆ ಯಾವ ತರ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳಿ. ಓಕೆ, ಇದು ನೆಕ್ಸ್ಟ್ ಬರ್ಬೇಕಾದ್ರೆ ಇದ್ರ ಕಲೆಕ್ಷನ್ ಒಂದು ಎಕ್ಸ್ಪ್ಲನೇಷನ್ ಬರ್ಬೇಕು, ಹೇಳ್ಕೊಡ್ತೀನಿ ನಿಮ್ಗೆ. ಸೊ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ 24 hours ಯೂರಿನ್ ಕಲೆಕ್ಷನ್. ಆಗಲೇ ಹೇಳಿದ್ದೀನಿ ನಿಮ್ಗೆ ಲಾರ್ಜ್ ಕಂಟೈನರ್ ಬೇಕಂತ. ಯಾಕಂದ್ರೆ ಯೂರಿನ್ ಕಲೆಕ್ಷನ್ ಅನ್ನೋದು 24 hours ಯೂರಿನ್ ಕಲೆಕ್ಷನ್ ಇದ್ದಾಗ ಇದು ಯಾವ್ದು ಲಾರ್ಜ್ ಕಂಟೈನರ್. ಹೌದಾ, ಇನ್ನೊಂದು ಯಾವ್ದು ಬರ್ತದೆ ಅಂದ್ರೆ ನಿಮ್ಗೆ ಕೆಥೆಟ್ರೈಸ್ಡ್ ಯೂರಿನ್ ಕಲೆಕ್ಷನ್. ನೆನಪಿರ್ಲಿ, ಕೆಥೆಟ್ರೈಸ್ಡ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನ್ರಿ ಅಂತ ಕೇಳಿದ್ರೆ ಅಂದ್ರೆ ನೀವು ಪೇಷಂಟ್ ಎಮರ್ಜೆನ್ಸಿ ಪೇಷಂಟ್ ಇದ್ದಾಗ ಅಥವಾ ಎಮರ್ಜೆನ್ಸಿ ಕೇಸ್ ಇದ್ದಾಗ ಆಕ್ಸಿಡೆಂಟ್ ಆಗಿತ್ತು, ಎಡಕ್ ಬರ್ಲಿಲ್ಲ ಅಥವಾ ಯೂರಿನ್ ಪಾಸ್ ಮಾಡಕ್ ಆಗಿದ್ದಿಲ್ಲ, ಅವಾಗ ಏನ್ ಮಾಡ್ತೀವಿ ಅಂದ್ರ ಆ ಪೇಷಂಟ್ ಯೂರಿನ್ ಅನ್ನ ಕೆಥೆಟರ್ ಪೈಪ್ ಇಂದಾನೆ ಕಲೆಕ್ಷನ್ ಮಾಡ್ತೀವಿ. ಅದಕ್ಕೆ ಏನಂತೀವಿ ಅಂದ್ರೆ ನಾವು ಕೆಥೆಟ್ರೈಸ್ಡ್ ಯೂರಿನ್ ಕಲೆಕ್ಷನ್ ಅಂತೀವಿ. ಸೊ ದೀಸ್ ಆಲ್ ಆರ್ ದ ಮೆಥಡ್ಸ್ ಆಫ್ ಯೂರಿನ್ ಕಲೆಕ್ಷನ್. ಸೊ ಇನ್ನ ಮುಂದುವರೆ ವಿಡಿಯೋಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ರ್ಯಾಂಡಮ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, ಅಥವಾ ಫಾಸ್ಟಿಂಗ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, ಪೋಸ್ಟ್ ಪೆಂಡಲ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, ಮಿಡ್ ಸ್ಟ್ರೀಮ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, 24 hours ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, ಆಮೇಲೆ ಕೆಥೆಟ್ರೈಸ್ ಯೂರಿನ್ ಕಲೆಕ್ಷನ್ ಅಂದ್ರೆ ಏನು, ಎಲ್ಲೆಲ್ಲಿ ಇವು ಟೆಸ್ಟ್ ಗಳನ್ನ ಎಲ್ಲೆಲ್ಲಿ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಅದಕ್ಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇದಾಗಿತ್ತು ಕಂಪ್ಲೀಟ್ ನಿಮ್ಗ ಒಂದು ಕಂಟೈನರ್ ಅಂದ್ರೆ ಏನ್ರಿ. ಸೊ ಯೂರಿನ್ ಕಲೆಕ್ಷನ್ ಮಾಡಕ್ ಕಂಟೈನರ್ ಅಂದ್ರೆ ಹೆಂಗಿರ್ತತಿ, ಯಾವ ತರ ಇರ್ತತಿ, ಹೆಂಗಿರ್ತತಿ ಅಂತ ನೋಡಿದ್ವಿ. ಎರಡನೇದೇನಪ್ಪ ಅಂದ್ರೆ ಮೆಥಡ್ಸ್ ಆಫ್ ಯೂರಿನ್ ಕಲೆಕ್ಷನ್ ಯಾವ ಬರ್ತದೆ ನೋಡಿದ್ವಿ. ಸೊ ಇದಾಗಿತ್ತು ಕಂಪ್ಲೀಟ್ ವಿಡಿಯೋ ಇವತ್ತಿಂದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇದೇ ರೀತಿ ನಿಮಗೆ ಇನ್ನೂ ನಮಗೆ ಯೂರಿನ್ ಅನಾಲಿಸಿಸ್ ಒಳಗಡೆ ಅತಿ ಹೆಚ್ಚು ಐಡಿಯಾಸ್ ಗಳು ಬೇಕು ಅಥವಾ ಏನಾದ್ರು ಎಕ್ಸ್ಪ್ಲನೇಷನ್ ಬೇಕಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋಗಳು ನಿಮಗೆ ಮೊದಲಿಗೆ ರೀಚ್ ಆಗ್ತಾವು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.